ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ಕ್ರಾಂತಿ ಮಾತಾಡ್ತಾ ಇರೋದು. ಎಲ್ರಿಗೂ ಕ್ರಾಂತಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇಂದಿನ ವಿಡಿಯೋದಲ್ಲಿ 402 PSI KE ನಡೆಸುತ್ತಲ್ಲ, ಅಲ್ಲಿ ಆದಂಥ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಈ ವಿಡಿಯೋದಲ್ಲಿ ಅದರ ರಿಲೇಟೆಡ್ PYQ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಯಾರು ಮಿಸ್ ಮಾಡದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿರಿ. ಅದೇ ರೀತಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಏನು ಈ ಪ್ರಶ್ನೆ, ಇಲ್ಲಿ ನೋಡ್ರಿ ಪ್ರಶ್ನೆ ಏನಿದೆ ಅಂತ. ಏನು, ಜನಪದ ಹಾಡು, ಫೋಕ್ ಮ್ಯೂಸಿಕ್ ಮೇಲೆ ಒಂದು ಕ್ವಶನ್ ಆಗಿದೆ ಇದು. ಸೊ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಇಲ್ಲಿ ಜನಪದ ಹಾಡು ಮತ್ತು ರಾಜ್ಯ ಅಂತ ಕೊಟ್ಟಿದ್ದಾರೆ. ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಒನ್ ಲೈನರ್ ಬೇಕಾದರೂ ಕೇಳ್ಬೋದು, ಅಥವಾ ಹೇಳಿಕೆ ರೂಪದಲ್ಲಿ ಕೊಟ್ಟು ಕೇಳ್ಬೋದು. ಯಾವ ರೀತಿ ಬೇಕಾದರೂ ಕೇಳ್ಬೋದು. ಸೊ ನೀವು ನೆನಪಿಟ್ಕೊಳ್ಳೇಬೇಕು. ಈ ಥರ ಈ ಫೋಕ್ ಮ್ಯೂಸಿಕ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆನಾ, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರು. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ನೋಡ್ತಾ ಹೋಗೋಣ. ಸೋಹರ್ ಅನ್ನೋದು ಇದು ಬಿಹಾರಕ್ಕೆ ಸಂಬಂಧಪಟ್ಟಿದೆ ರೀ, ಬಿಹಾರಕ್ಕೆ. ಇನ್ನು ವಿಲ್ಲು ಪಾಟು ಅಂತ ಬರುತ್ತೆ. ವಿಲ್ಲು ಪಾಟು ಅಂದರೆ ಇದು ತಮಿಳ್ನಾಡಿಗೆ ಸಂಬಂಧಿಸಿದೆ. ಇನ್ನು ಭೂತಹಾಡು ಅಂದರೆ ಕೇರಳಕ್ಕೆ ಸಂಬಂಧಿಸಿದೆ. ಇನ್ನು ಜಾರಿ ಬರುತ್ತೆ. ಜಾರಿ ಅಂದರೆ ಹಿಮಾಚಲ ಪ್ರದೇಶಕ್ಕೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ A4 ಎಲ್ಲಿದೆ, ಆಪ್ಷನ್ 4 ಆಗುತ್ತೆ ನೋಡಿರಿ. ಓಕೆನಾ, ಇದಕ್ಕೆ ಸರಿಯಾದ ಉತ್ತರ ಇದು. ಎಲ್ಲಾಗಿತ್ತು, 402 PSI 2024. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಅಲ್ಲಿ ರಾಜ್ಯ ಕೇಳಿದ್ರು, ಇಲ್ಲಿ ಅದರ ಫ್ಯೂಚರ್ಸ್ ಲಕ್ಷಣ ಕೇಳ್ತಾ ಇದ್ದಾನೆ. ಓಕೆನಾ, ನೋಡ್ರಿ. ಸೋಹಾರು, ಚಕ್ರಿ, ಲಾಮನ್ನು, ಖಜ್ರಿ. ನೋಡ್ರಿ, ಸೋಹಾರು ಅಲ್ಲಿ ಕ್ವಶನ್ ಆಗಿತ್ತು ನೋಡ್ರಿ. ಸೋಹಾರ್ ಅದ್ರ ಬಗ್ಗೆ ಮುಂದೆ ಎಕ್ಸಾಮ್ಸಲ್ಲಿ ನಿಮ್ಗೆ ಹೆಲ್ಪ್ ಆದರೂ ಆಗ್ಬೋದಲ್ಲ. ಸೋಹಾರ್ ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ನೋಡ್ಕೊಂಡು ಬಿಡೋಣ. ಆಪ್ಷನ್ ಡಿ ಇಲ್ಲಿದೆ ನೋಡ್ರಿ, ಇದಾಗುತ್ತೆ. A2 ಎಲ್ಲಿದೆ ನೋಡ್ರಿ. ಸೋಹಾರ್ ಅನ್ನೋದು ಅಂದರೆ ಇದು ಜನ್ಮ ದಿನಾಚರಣೆಯ ಸಮಯದಲ್ಲಿ ಈ ಹಾಡನ್ನು ಹಾಡ್ತಾರೆ ರೀ. ಅಂದರೆ ಸಾಂಸ್ಕೃತಿಕ ಸಮ್ಮಿಲನವನ್ನು ತೋರಿಸ್ತೈತಿ. ಇನ್ನು ನೆಕ್ಸ್ಟು ಚಕ್ರಿ ಅಂತ ಬರುತ್ತೆ. ಚಕ್ರಿ ಅಂದರೆ ಇದು B4 ಅಂತಂದರೆ ಇಲ್ಲಿದೆ ನೋಡ್ರಿ. ರಬಾಬು, ಸಾರಂಗಿ, ತುಂಬಾಕ್ನರು ಜೊತೆ ಸೇರಿ ಅಂದರೆ ಕಾಶ್ಮೀರಿ ಗುಂಪು ಹಾಡು ಅಂತ ನೋಡ್ರಿ. ಇಲ್ಲಿ ನಾನು ಚಿತ್ರದಲ್ಲಿ ಕೊಟ್ಟಿದ್ದೀನಿ ನೋಡಿ. 1 2 3 4 5 ಜನ ಗುಂಪು ಹಾಡು ಇದೊಂದು. ಓಕೆನಾ, ಚಕ್ರಿ ಅನ್ನೋದೊಂದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿದೆ ಇದು. ಇನ್ನು ಲಾಮನ್ ಅಂತ ಬರುತ್ತೆ. ಲಾಮನ್ C1 ಅಂದರೆ ಬೆಟ್ಟದ ತುದಿಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಹಾಡಿದಂಥ ಒಂದು ಪ್ರತಿಧ್ವನಿಸುವ ಪ್ರೇಮ ಗೀತೆಗಳಂತ ನೋಡ್ರಿ. ಎಕೋ ಅಂದರೆ ಪ್ರತಿಧ್ವನಿಸುವಂಥ ಪ್ರೇಮ ಗೀತೆಗಳು. ಓಕೆನಾ, ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಹಿಮಾಚಲ ಪ್ರದೇಶ. ಇನ್ನು ನೆಕ್ಸ್ಟ್ ಉಳಿದಿರೋದು ಖಜ್ರಿ ಅಂತಂದರೆ D3 ಅಂದರೆ ಮಳೆಗಾಲದಲ್ಲಿ ರಾತ್ರಿ ಇಡೀ ಮಹಿಳಾ ಹಾಡುಗಳು ಅರ್ಧ ವೃತ್ತದಲ್ಲಿ ನೃತ್ಯ ಮಾಡಿದಾವಂತೆ ನೋಡ್ರಿ. ಇದನ್ನೆಲ್ಲರೂ ಪಕ್ಕ ನೆನ್ಪಿಟ್ಕೊಳ್ರಿ. ಎಕ್ಸಾಮ್ಸಲ್ಲಿ ಮುಂದೆ ಕೇಳ್ಬೋದು, ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಏನಾಗಿದೆ ಕ್ವಶನ್ ಇದು. ಬಿಹಾರ, ಉತ್ತರ ಪ್ರದೇಶ್ ಮುಂತಾದ ಕೆಲವು ಭಾರತೀಯ ರಾಜ್ಯಗಳಲ್ಲಿ ಮಗುವಿನ ಜನನದ ಸಮಯದಲ್ಲಿ ಹಾಡುವ ಜಾನಪದ ಸಂಗೀತವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಓಕೆ, ಏನಂತ ಕರೀತಾರೆ ನೋಡ್ರಿ. ನೀವು ಹೇಳಿರ್ಬೋದು, ನಾನು ನೋಡಿದ್ರೆ ಗೊತ್ತಾಗತ್ತೆ. ಇದೇ ನಾನು ಹೇಳಿದ್ದೆ, ಚಿತ್ರ ನೋಡಿದ್ರೂ ಅರ್ಥ ಆಗುತ್ತೆ. ಇದಕ್ಕೆ ಸೋಹಾರ್ ಅಂತ ಬರುತ್ತೆ ನೋಡ್ರಿ. ಸೋಹಾರ್ ಅಂತ ಕರೀತಾರೆ ಈ ಸಂಗೀತವನ್ನು. ಸೋಹಾರ್ ಅಂತ ಕರೀತಾರೆ. ಈ ಪ್ರಶ್ನೆ ಎಲ್ಲಾಗಿತ್ತು, SSC CHSL 2024 ಆಗಿತ್ತು. ಓಕೆನಾ, ಈ ಹಿಂದೆ ಪ್ರಶ್ನೆ ಆಗಿತ್ತಲ್ಲ, ಇದು ಎಲ್ಲಾಗಿತ್ತು ನೋಡ್ರಿ. SSC ಸ್ಟೆನೋಗ್ರಾಫರ್ ನೋಡ್ರಿ. ಇದು SSC ಸ್ಟೆನೋಗ್ರಾಫರ್ 2025 ಪ್ರಶ್ನೆ ಆಗಿತ್ತು. ಓಕೆನಾ, ನೆಕ್ಸ್ಟ್ ನೋಡ್ರಿ. ಭೂತಗೀತೆ ಕೆಳಗಿನ ಯಾವ ಭಾರತೀಯ ರಾಜ್ಯಕ್ಕೆ ಸೇರಿದೆ ನೋಡ್ರಿ. ಕೇರಳ, ತಮಿಳುನಾಡು, ಉತ್ತರ ಪ್ರದೇಶ ಮತ್ತು ಬಿಹಾರ. ಇದಕ್ಕೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟೈತೆ ಅಂದರೆ ಇದು ಕೇರಳಕ್ಕೆ ಸಂಬಂಧಪಟ್ಟಿದೆ. ಕೇರಳಕ್ಕೆ ಇಲ್ಲಿ ನೋಡೋ ಚಿತ್ರದಲ್ಲಿ ಭೂತ ಗೀತೆ ಅಂತ ಈ ಥರ ಬರುತ್ತೆ. ಓಕೆನಾ,
ಚಿತ್ರ ನೋಡಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕ್ವೆಶನ್. ಉತ್ತರ ಪ್ರದೇಶದ ಸಾಂಪ್ರದಾಯಿಕ ಜಾನಪದ ಸಂಗೀತವು ಭಾವಪೂರ್ಣವಾದ ಮಧುರ ಸಂಗೀತವನ್ನು ಒಳಗೊಂಡಿದ್ದು ಮದುವೆಗಳು ಮತ್ತು ಹಬ್ಬದ ಸಂದರ್ಭಗಳಲ್ಲಿ ಹೆಚ್ಚಾಗಿ ಈ ಹಾಡನ್ನು ಪ್ರದರ್ಶಿಸಲಾಗ್ತೈತೆ. ಅಂದರೆ ಇದನ್ನು ಈ ಕೆಳಗಿನಂತೆ ಕರೆಯಲಾಗುತ್ತದೆ. ನೋಡ್ರಿ ಯಾವ್ದು ನೋಡ್ರಿ, ಅದು ಕಜಾರಿ ಅಂತ ಬರುತ್ತೆ ನೋಡ್ರಿ. ಕಜಾರಿ ಇಲ್ಲಿದ್ದಾರೆ ನೋಡ್ರಿ, ಚಿತ್ರ ಕೊಟ್ಟಿದ್ದೀನಿ, ನೆನಪಿಟ್ಕೊಳ್ರಿ. ಯಾವುದು ಮದುವೆಗಳು ಮತ್ತು ಹಬ್ಬದ ಸಂದರ್ಭದಲ್ಲಿ ಹೆಚ್ಚಾಗಿ ಪ್ರದರ್ಶಿಸ್ತಾ ಅಂದ್ರಿ. ಎಲ್ರಿ? ಉತ್ತರ ಪ್ರದೇಶ. ಯಾವುದು? ಕಜಾರಿ ಅಂತ ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಕ್ವೆಶನ್ನು. ಈ ಪ್ರಶ್ನೆನ ನೋಡ್ರಿ. ಜಾನಪದ ಗೀತೆ ಸೋಹರ್ ಅನ್ನ ಸಾಮಾನ್ಯವಾಗಿ ಡ್ಯಾಶ್ ಸಮಯದಲ್ಲಿ ಹಾಡಲಾಗುತ್ತದೆ. ನೋಡ್ರಿ ಕ್ವೆಶನ್ ಎಲ್ಲಾಗಿತ್ತು? CBSE ಜೂನಿಯರ್ ಅಸಿಸ್ಟೆಂಟ್ ಅಂತ ನೋಡ್ರಿ, 2020ರಲ್ಲಿ. ಚಿತ್ರ ನಾನು ಆವಾಗಲೇ ಹೇಳಿದ್ದೆಲ್ಲ, ನೋಡಿದ್ರೆ ಅರ್ಥ ಆಗುತ್ತೆ ಅನ್ಕೋತೀನಿ ನಾನು. ಇದು ಹೆರಿಗೆಯ ಸಂದರ್ಭದಲ್ಲಿ ನೋಡ್ರಿ, ಹೆರಿಗೆಯ ಸಮಯದಲ್ಲಿ ಈ ಹಾಡನ್ನು ಹಾಡ್ತಾರೆ ರೀ. ಇನ್ನು ನೆಕ್ಸ್ಟ್ ಕ್ವೆಶನ್ ಇದು ನೋಡ್ರಿ. UPSC 2017ರಲ್ಲಿ ಆಗಿತ್ತು ಇದು. UPSC 2017ರಲ್ಲಿ ಈ ಕ್ವೆಶನ್ ಆಗಿತ್ತು. ಸೊ ನೋಡ್ತಾ ಹೋಗೋಣ. ಮಣಿಪುರಿ ಸಂಕೀರ್ತನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ನಾವು ಕಂಡುಹಿಡಿಬೇಕು. ಇದು ಹಾಡು ಮತ್ತು ನೃತ್ಯ ಪ್ರದರ್ಶನ ಅಂತ ನೋಡ್ರಿ. ಈ ಚಿತ್ರ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ನೋಡ್ರಿ, ಹಾಡು ಮತ್ತು ನೃತ್ಯ ಪ್ರದರ್ಶನ. ಓಕೆ, ಇದು ಸರಿಯಾಗತ್ತೆ. ಇನ್ನು ಪ್ರದರ್ಶನದಲ್ಲಿ ಸಿಂಬಲ್ಗಳನ್ನು ಮಾತ್ರ ಸಂಗೀತ ವಾದ್ಯಗಳಾಗಿ ಬಳಸಲಾಗುತ್ತದೆ. ನೋಡ್ತಾ ಹೋಗೋಣ. ಇನ್ನು ಆಪ್ಷನ್ 3, ಶ್ರೀಕೃಷ್ಣನ ಜೀವನ ಮತ್ತು ಕಾರ್ಯಗಳನ್ನು ನಿರೂಪಿಸಲು ಇದು ನಡೆಸಲಾಗುತ್ತದೆ ಅಂತೆ. ಇದು ಕೂಡ ಸರಿಯಾಗ್ತೈತಿ ರೀ. ಅಂದರೆ ಈ ಎರಡನೇ ಆಪ್ಷನಲ್ಲಿ ಈ ಪ್ರದರ್ಶನ ಒಳಗೆ ಸಿಂಬಲ್ಗಳನ್ನು ಮಾತ್ರ ಅಂತ ಹೇಳಿದ್ದಾರೆ. ಸಿಂಬಲ್ ಓನ್ಲಿ ಬರಲ್ಲ. ಈ ಸಿಂಬಲ್ ಅಂದ್ರೆ ಏನು? ಚಳಮ್ ಅಂತ ಗೊತ್ತಾರ್ರಿ. ಇಲ್ಲಿ ಕೊಟ್ಟಿದ್ದೀನಿ ನೋಡ, ಗೊತ್ತಾಗಲಿ ಅಂತ ಕೊಟ್ಟಿದ್ದೀನಿ, ಚಳಮ್. ಸೊ ಇದನ್ನು ಅಷ್ಟೇ ಬಳಸ್ತಾರಂತ ಅವ್ರು ಹೇಳಿದರು. ಬಟ್ ಅಲ್ಲಿ ಡ್ರಮ್ಸ್ ಕೂಡ ಬಳಸ್ತಾರೆ. ಇಲ್ಲಿದಾವ ನೋಡ್ರಿ, ಇವ್ರ ಕೈಯಾಗದವನು, ಇವನು ಕೂಡ ಬಳಸ್ತಾರೆ ರೀ. ಹಾಗಾಗಿ ಆದರೆ ಇದು ಸರಿಯಾದ ಉತ್ತರ ಯಾವುದಾಗುತ್ತೆ? 1 ಮತ್ತು 3 ಆಗುತ್ತೆ. ಓಕೆನಾ? ಇದು ಎಲ್ಲಿ ಆಗಿತ್ತು ಕ್ವೆಶನ್ನು? UPSC 2017ರಲ್ಲಿ ಆಗಿತ್ತು. ಇನ್ನು ನೆಕ್ಸ್ಟ್ ಕ್ವೆಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯವಾಗಿ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರಿದ ಜಾನಪದ ಸಂಗೀತ ಒಂದು ಪ್ರಕಾರವಾಗಿದೆ? ಮಾಂಡು, ಕಜ್ರಿ, ಬೌಲ್, ಲಾವಣಿ. ನೋಡ್ರಿ, ಬೌಲ್ ಅನ್ನೋದು ಎಲ್ಲಿ? ಇದು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಿದೆ. ಇನ್ನು ಲಾವಣಿ ಅನ್ನೋದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ. ಓಕೆನಾ? ಮಧ್ಯಪ್ರದೇಶ ಮಾಂಡು ಅಂತ ಬರುತ್ತೆ, ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್ ಕ್ವೆಶನ್. ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಬಾಂಗ್ಲಾದೇಶದ ಕೆಲವು ಭಾಗಗಳಲ್ಲಿ ಜನಪ್ರಿಯವಾಗಿರುವ ಜಾನಪದ ಗೀತೆಯ ಪ್ರಕಾರ ಯಾವುದು? SSC CGL 2021ರಲ್ಲಿ ಪ್ರಶ್ನೆ ಆಗಿತ್ತು. ನೋಡ್ರಿ, ಏನು ಆನ್ಸರ್ ಏನಾಗುತ್ತೆ? ಬಾವಯ್ಯ ಅಂತ ನೋಡ್ರಿ, ಬಾವಯ್ಯ. ಇನ್ನು ವಿಲ್ಲುಪಟ್ಟು ಅಂತ ಬರುತ್ತೆ. ಈ ಪ್ರಶ್ನೆ ನೋಡ್ರಿ, ವಿಲ್ಲುಪಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜನಪ್ರಿಯ ಜಾನಪದ ಸಂಗೀತವಾಗಿದೆ ಅಂತ ನೋಡ್ರಿ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ. ವಿಲ್ಲುಪಟ್ಟು ನೀವು ಅಲ್ಲಿ ನಮ್ಮ 402 PS ಅಲ್ಲಿ ಒಂದು ಕ್ವೆಶನ್ ಆಗಿದೆ ನೋಡ್ರಿ. ನೀವು ತಮಿಳುನಾಡಕ್ಕೆ ಸಂಬಂಧಪಟ್ಟಿದ್ರಿ ಇದು ವಿಲ್ಲುಪಟ್ಟು. ಇದ್ರ ರಿಲೇಟೆಡ್ ಇನ್ನೊಂದು ಕ್ವೆಶನ್ ಇದೆ, ನೋಡ್ತಾ ಹೋಗ್ರಿ. ಇಲ್ಲಿದೆ ನೋಡ್ರಿ. ವಿಲ್ಲುಪಟ್ಟು ಅಲ್ಲಿ ಪ್ರದರ್ಶಕರು ವಿಲ್ಲು ಅಥವಾ ಬಿಲ್ಲನ್ನು ಮುಖ್ಯ ವಾದ್ಯವಾಗಿಟ್ಟುಕೊಂಡು ಹಾಡುಗಳ ಮೂಲಕ ಕಥೆಗಳನ್ನು ನಿರೂಪಿಸುತ್ತಾರೆ. ಈ ಕೆಳಗಿನವುಗಳ ಜಾನಪದ ನೃತ್ಯವಾಗಿದೆ ಅಂತ ನೋಡ್ರಿ. ಎಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ನೋಡ್ರಿ? ತಮಿಳುನಾಡು. ಓಕೆನಾ? ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದೆ ನೋಡ್ರಿ. ಇಲ್ಲಿ ನಾನು ಕೊಟ್ಟಿದ್ದೆ ಬಿಲ್ಲು, ಬಾಣ ಅಲ್ಲ ಬಿಲ್ಲು. ಇಲ್ಲಿ ನೋಡ್ರಿ, ಇಲ್ಲಿ ಚಿತ್ರದಲ್ಲಿ ನಾನು ಕೊಟ್ಟಿದ್ದೀನಿ, ಇವ್ರ ಹತ್ರ ಇದೆ ನೋಡಿ ಇಲ್ಲಿ. ಸೊ ವಿಲ್ಲುಪಟ್ಟು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ತಮಿಳುನಾಡಕ್ಕೆ. ನೆಕ್ಸ್ಟ್ ಕ್ವೆಶನ್. ಸೊ ಕ್ಲಾಸ್ ಇಲ್ಲಿಗೆ ಮುಗೀತು. ಅದೇ ರೀತಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮೂರನೇ ವಿಡಿಯೋ. ಏನಾದರೂ ಮಿಸ್ಟೇಕ್ ಆದರೆ ತಿಳಿಸಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.
ನಿಮಗೆ ಹೆಚ್ಚಿನ ಯಾವ್ಯಾವ ವೀಡಿಯೋಗಳು ಬೇಕಂತ ಕಮೆಂಟ್ನಲ್ಲಿ ತಿಳಿಸಿ. ಸೊ ಸಾಧ್ಯ ಆದರೆ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನಮ್ಮ KSP ವರ್ಲ್ಡ್ ಅಂತ ಒಂದು ಗ್ರೂಪ್ ಇದೆ ಟೆಲಿಗ್ರಾಮಲ್ಲಿ. ಇಲ್ಲಿ ಪ್ರತಿದಿನ 8 ಗಂಟೆಗೆ ಕ್ವಿಜ್ ಇರುತ್ತೆ. 8 ಗಂಟೆಗೆ ಪ್ರತಿದಿನ ಮಿಸ್ ಮಾಡದೆ ಅಟೆಂಡ್ ಆಗಿ. 100ಕ್ಕಿಂತ ಹೆಚ್ಚು ಜನರು ಇಲ್ಲಿ ಕ್ವಿಜನ್ನು ಅಟೆಂಡ್ ಆಗ್ತಾರೆ. ಎಲ್ಲರೂ ಮಿಸ್ ಮಾಡದೆ ಕಂಟಿನ್ಯೂ ಡೈಲಿ ಅಟೆಂಡ್ ಆಗಿರಿ. ಗ್ರೂಪ್ ಲಿಂಕ್ ಬೇಕಾದರೆ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ, ಅಥವಾ ಸಿಗಲಿಲ್ಲ ಅಂದರೆ ಟೆಲಿಗ್ರಾಮಲ್ಲಿ KSP ವರ್ಲ್ಡ್ ಅಂತ ಸರ್ಚ್ ಮಾಡಿದ್ರೆ ಈ ಗ್ರೂಪ್ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.